ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇ 16 ಬಹಳ ಶಕ್ತಿಶಾಲಿಯಾಗಿರುವ ಶನಿ ಅಮಾವಾಸ್ಯೆ. ಈ ರಾಶಿಯವರಿಗೆ ಅದೃಷ್ಟ, ವಿಪರೀತವಾಗಿ ರಾಜಯೋಗ, ಬದುಕು ಬಂಗಾರವಾಗುವಂತಹ ಸಮಯ. ನಿಮ್ಮ ಜೀವನದಲ್ಲಿ ನೀವು ಅಷ್ಟ ಐಶ್ವರ್ಯ ಸಂಪತ್ತನ್ನು ಬರಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ, ಎಲ್ಲ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ, ಅದೃಷ್ಟ ನಿಮ್ಮ ಕೈ ಹಿಡಿಯುವಂತಹ ಸಮಯ. ಈ ರಾಶಿ ಚಕ್ರದವರಿಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ವಿಶೇಷತೆಯಿಂದ ತುಂಬಿರುವಂತಹ ಸಂದರ್ಭವನ್ನು ಬರಮಾಡ್ಕೊಳ್ತೀರಾ. ಇನ್ನು ಎಲ್ಲ ರೀತಿಯ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ, ನೆಮ್ಮದಿಯ ಜೀವನ ಶುರುವಾಗುತ್ತೆ. ಈ ರಾಶಿ ಚಕ್ರದವರ ಜೀವನದಲ್ಲಿ ಯಾಕೆ ಇಷ್ಟೊಂದು ಅದೃಷ್ಟ ಬರ್ತಾ ಇದೆ, ಯಾವೆಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಸಿಗುತ್ತದೆ, ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ ಯಾವ ರೀತಿಯ ಕಾರಣಗಳಿದೆ, ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಫಲಪ್ರದವಾಗಿರುವಂತಹ ಸಮಯವನ್ನು ಬರಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ, ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಸುಲಭವಾಗಿ ಸಿಗ್ತಾ ಹೋಗುತ್ತೆ. ಹಾಗಾದರೆ ಈ ರಾಶಿ ಚಕ್ರದವರ ಜೀವನದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ಕೈ ಹಿಡಿಯುವಂತಹ ಸಂದರ್ಭವನ್ನು, ಈ ರಾಶಿ ಚಕ್ರದವರ ಜೀವನದಲ್ಲಿ ಕೋಟ್ಯಾಧಿಪತಿ ಆಗುವಂತಹ ಯೋಗವನ್ನು ಯಾರು ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ. ಆಕಸ್ಮಿಕವಾಗಿ ಧನಲಾಭ ಅನ್ನೋದು ಆಗುತ್ತೆ. ನಿಮ್ಮ ಜೀವನ ಅದೃಷ್ಟದಿಂದ ತುಂಬಿರುತ್ತೆ. ಈ ರಾಶಿ ಚಕ್ರದವರಿಗೆ ಎಲ್ಲ ರೀತಿಯ ಸಕಲ ಸೌಭಾಗ್ಯವನ್ನು ಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ಪಡೆದುಕೊಳ್ಳೋಕೆ ದೇವರ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ನಿಮಗೆ ಈ ಒಂದು ವರ್ಷ ಪೂರ್ತಿ ಅಷ್ಟ ಐಶ್ವರ್ಯ, ಲಕ್ಷಗಳೆಲ್ಲ ಕೋಟಿಗಟ್ಟಲೆ ಸಂಪಾದನೆ ಮಾಡಿಕೊಳ್ಳುವಂತಹ ಶುಭ ಯೋಗ ನಿರ್ಮಾಣವಾಗ್ತಾ ಇದೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡ್ಕೊಳ್ತೀರಾ, ಯಾವ ರೀತಿ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ, ನೆಮ್ಮದಿಯನ್ನು ಕಂಡುಕೊಳ್ತೀರಾ, ಎಲ್ಲ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಕಂಡ ಕನಸುಗಳು ನನಸಾಗುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳುವ ಮೊದಲನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಸಮಯದಲ್ಲಿ ಶನಿ ಅಮಾವಾಸ್ಯೆ ಖಂಡಿತವಾಗಿ ನಿಮ್ಮ ಕನಸುಗಳನ್ನು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳೋಕೆ ಆಶ್ಚರ್ಯಕರವಾಗಿರುವಂತಹ ರೀತಿಯಲ್ಲಿ ಒಂದು ಅದೃಷ್ಟವನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನೆಮ್ಮದಿಯನ್ನು ಕಂಡುಕೊಳ್ತೀರಾ, ಶುಭ ಯೋಗದ ಒಂದು ನಿರ್ಮಾಣವಾಗುತ್ತೆ, ನಿಮ್ಮ ಬಾಳು ಬಂಗಾರವಾಗುತ್ತೆ, ಅಷ್ಟ ಐಶ್ವರ್ಯದಿಂದ ತುಂಬಿರುವಂಥ ವಿಶೇಷವಾಗಿರುವಂತಹ ಸಂದರ್ಭ. ನಿಮ್ಮ ಜೀವನದಲ್ಲಿ ನೀವು ಯಾವುದೇ ರೀತಿಯ ಕಷ್ಟವನ್ನು ಅನುಭವಿಸ್ತಾ ಇದ್ರೂ ಕೂಡ ಎಲ್ಲವನ್ನ ಸರಿ ಮಾಡಿಕೊಂಡು ನೆಮ್ಮದಿಯನ್ನು ಪಡೆದುಕೊಳ್ಬೋದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾದರೆ ಇಷ್ಟೆಲ್ಲ ಲಾಭವನ್ನು ಕಂಡುಕೊಂಡು ನೆಮ್ಮದಿಗೆ ಒಂದು ಪಾತ್ರರಾಗುವಂತಹ ರಾಶಿಗಳು ಯಾವ್ಯಾವು ಅಂತ ನಾವು ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀವಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳೋಕೆ, ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಲಾಭದಿಂದ ತುಂಬಿರುವಂತಹ ನೆಮ್ಮದಿಯ ಜೀವನವನ್ನು ಒಂದು ಬರಮಾಡ್ಕೊಳ್ಬೇಕು ಅಂತ ಅನ್ನೋದಾದರೆ ಖಂಡಿತವಾಗಿ ನಾವು ಹೇಳುವಂತಹ ಸಣ್ಣ ಪುಟ್ಟ ಪರಿಹಾರ ಮಾರ್ಗವನ್ನು ನಿರ್ಲಕ್ಷ್ಯ ಮಾಡ್ದೇನೆ ಮಾಡೋದ್ರಿಂದ ಖಂಡಿತ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಹಾಗಾದರೆ ಈ ರಾಶಿ ಚಕ್ರದವರ ಜೀವನ ಉತ್ತಮವಾಗಿರೋದಕ್ಕೆ ಈ ರಾಶಿಯವರು ಮಾಡಬೇಕಾದ ಚಿಕ್ಕ ಪರಿಹಾರ ಅಂದರೆ ಖಂಡಿತವಾಗಿ ಪಚ್ಚ ಕರ್ಪೂರ ಮತ್ತು ಪಲಾವ್ ಎಲೆ, ಲವಂಗವನ್ನು ಮನೆಯಲ್ಲಿ ಉರಿಸಬೇಕು. ಇದರಿಂದ ನೆಗೆಟಿವ್ ಎನರ್ಜಿ ದೂರವಾಗುತ್ತೆ. ಲಕ್ಷ್ಮೀ ದೇವಿ ನಮಃ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಅದರಲ್ಲೂ ಕೂಡ ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪಾರಾಧನೆ ಮಾಡಿದರೆ ತುಂಬ ಒಳ್ಳೆಯದು. ಶ್ರೇಯಸ್ಸು, ಅಭಿವೃದ್ಧಿ, ಸಾಲದಿಂದ ಪರಿಹಾರ ಸುಲಭವಾಗಿ ಸಿಕ್ಕಿಬಿಡುತ್ತೆ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯಲ್ಲಿರ್ತಕ್ಕಂಥವರಿಗೆ ಹಲವಾರು ವರ್ಷಗಳ ನಂತರ ನಿಮ್ಮ ಕನಸು ನನಸಾಗುವಂತಹ ವಿಶೇಷವಾದ ಸಮಯ. ನಿಮ್ಮ ಜೀವನದಲ್ಲಿ ನೀವು ರಾಜಯೋಗವನ್ನು ಬರಮಾಡ್ಕೊಳ್ತೀರಾ, ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ತೀರಾ, ಎಲ್ಲ ಕಷ್ಟಗಳಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ಹಾಗೂ ವಿಶೇಷವಾಗಿರುವಂತಹ ಸಂದರ್ಭವನ್ನು ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಈ ಸಮಯ ನಿಮ್ಮ ಜೀವನದಲ್ಲಿ ಒಂದು ಅದೃಷ್ಟದ ಒಂದು ವಿಪರೀತವಾಗಿರುವಂತಹ ಲಾಭವನ್ನು ಕಂಡುಕೊಳ್ಳೋಕೆ ಸಹಾಯ ಮಾಡುವಂತಹ ಯಾವುದೇ ರೀತಿಯ ಒಂದು ವಿಶೇಷವಾಗಿರುವ ಅವಕಾಶ ಬಂದರೂ ಕೂಡ ಅದನ್ನು ಕೈತಪ್ಪಿ ಹೋಗೋದಕ್ಕೆ ಬಿಡಬೇಡಿ. ನಿಮ್ಮ ಮನೆ ಮತ್ತು ನಿಮ್ಮ ಜೀವನ, ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಸಂತೋಷದಿಂದ ತುಂಬಿರುವಂತಹ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸಂದರ್ಭ ಈಗ ಶುರುವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಲವಾರು ವರ್ಷಗಳ ಕನಸು ನನಸಾಗುತ್ತೆ. ನಿಮ್ಮ ಜೀವನ ಅದೃಷ್ಟ ಮತ್ತು ಅದ್ಭುತವಾಗಿರುವಂತಹ ಪರಿವರ್ತನೆಯ ಮೂಲಕ ಎಲ್ಲವನ್ನ ಕೂಡ ಬರಮಾಡ್ಕೊಳ್ತೀರಾ. ಇಷ್ಟ ಲಾಭವನ್ನು ಕಂಡುಕೊಂಡು ನೆಮ್ಮದಿಯನ್ನು ಬರಮಾಡಿಕೊಂಡು ಎಲ್ಲ ರೀತಿಯ ಒಂದು ಸುಖ ಸೌಲಭ್ಯದ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳುವಂತಹ ಈ ರಾಶಿ ಚಕ್ರದವರಿಗೆ ಯಾವುದೇ ರೀತಿಯ ಪರಿಹಾರಗಳು ಬೇಕು ಅಂತ ಅಂದರೂ ಕೂಡ ನಿಮ್ಮ ಮನೆ ಮನಸ್ಸು ಯಾವಾಗಲೂ ಸ್ವಚ್ಛವಾಗಿರಬೇಕು. ಪ್ರತಿದಿನ ಸ್ನಾನ ಮಾಡುವಂತಹ ನೀರಿಗೆ, ಅದರಲ್ಲೂ ಕೂಡ ಅಮಾವಾಸ್ಯೆ ದಿನ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಎಳ್ಳು ಮತ್ತು ಉಪ್ಪನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಖಂಡಿತವಾಗಿ ಪಿತೃದೋಷಗಳು ದೂರವಾಗುತ್ತೆ ಅಂತ ಹೇಳಲಾಗುತ್ತೆ. ಶ್ರೀ ಅನ್ನುವಂತಹ ಬೀಜಾಕ್ಷರಿ
ಮಂತ್ರವನ್ನು 108 ಜಪಿಸಿ. ಇದರಿಂದ ನಿಮ್ಮ ಎಲ್ಲ ಆಸೆಗಳು ಸಂಪೂರ್ಣವಾಗುತ್ತೆ. ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಆಫೀಸ್ ಕೆಲಸದಲ್ಲಿ, ಯಾವುದೇ ಕೆಲಸ ಕಾರ್ಯದಲ್ಲೂ, ವ್ಯಾಪಾರ ವ್ಯವಹಾರದಲ್ಲೂ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ. ವಿಪರೀತವಾಗಿ ಲಾಭವನ್ನು ಕಂಡುಕೊಳ್ತೀರಾ. ಅಷ್ಟ ಐಶ್ವರ್ಯ ತುಂಬಿದಂತಹ ಜೀವನ ನಿಮ್ಮದಾಗುತ್ತೆ. ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಯಾವುದೇ ಕೆಲಸ ಕಾರ್ಯ, ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ರು ಕೂಡ ಅದರಲ್ಲಿ ನಿಮಗೆ ಇರ್ತಕ್ಕಂತಹ ತೊಂದರೆಗಳನ್ನು ದೂರ ಮಾಡ್ಕೊಳ್ಬಹುದು. ವಿಪರೀತವಾಗಿ ಲಾಭವನ್ನು ಕಂಡುಕೊಳ್ಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ವಿಪರೀತವಾಗಿರುವ ಅದೃಷ್ಟ ಕೈ ಹಿಡಿಯುವಂತಹ ವಿಶೇಷವಾದ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನ ಇನ್ನು ಮುಂದೆ ಎಲ್ಲ ರೀತಿಯ ವಿಶೇಷವಾದ ತಿರುವಿನಿಂದ ತುಂಬಿರುತ್ತದೆ. ಇದರಿಂದಾಗಿ ನಿಮ್ಮ ಆಸೆಗಳು, ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತದೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ, ಈ ಜೀವನದಲ್ಲಿ ನೀವು ಅಂದುಕೊಂಡಂತಹ ವಿಶೇಷವಾದ ಯಶಸ್ಸನ್ನು ಬರಮಾಡ್ಕೊಳ್ತೀರಾ. ಇದಕ್ಕೋಸ್ಕರ ನೀವು ಮಾಡಬೇಕಾದ ಪರಿಹಾರ ಅಂದರೆ, ಪ್ರತಿದಿನ ನೀವು ಒಂದು ಮನೆಯಿಂದ ಹೊರಡಬೇಕಾದ್ರೆ 2 ಲವಂಗವನ್ನು ಮತ್ತು 2 ಏಲಕ್ಕಿಯನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಹಣಕಾಸಿನ ಒಂದು ವ್ಯಯವಾದ ಖರ್ಚುಗಳನ್ನು ತಪ್ಪಿಸೋಕೆ ಇದು ಸಹಾಯ ಮಾಡುತ್ತೆ. ಹಣಕಾಸನ್ನು ಉಳಿತಾಯ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡಿ ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ವಿಶೇಷವಾಗಿರುವಂತಹ ರಾಶಿ ಅಂದರೆ ತುಲಾರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಸಮಯ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ಶತ್ರುಗಳ ಕಾಟ, ಅಡೆತಡೆಗಳು ಹೆಚ್ಚಾಗಿದ್ರೆ, ಯಾವುದೇ ಕೆಲಸ ಕಾರ್ಯ ಮಾಡ್ತಾ ಇದ್ರು ಕೂಡ ಅದರಲ್ಲಿ ನಷ್ಟಗಳು ಬರ್ತಾ ಇದ್ರೆ, ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ನೀವು ಮತ್ತೆ ಪುನಃ ಪಡ್ಕೊಳ್ಬೇಕು ಅಂದರೆ ಖಂಡಿತವಾಗಿ ಈ ಅಮಾವಾಸ್ಯೆ, ಶನಿ ಅಮಾವಾಸ್ಯೆ ನಿಮಗೆ ಅದ್ಭುತವಾದಂತಹ ಶಕ್ತಿಯನ್ನು ತುಂಬುತ್ತೆ. ವಿಶೇಷವಾಗಿ ಆಶೀರ್ವಾದವನ್ನು ಮಾಡುತ್ತೆ. ಅದಕ್ಕೋಸ್ಕರ ನೀವು ನಿರ್ಗತಿಕರಿಗೆ ಅನ್ನದಾನವನ್ನು ಮಾಡಬೇಕು. ಓದುವಂತಹ ಮಕ್ಕಳಿಗೆ ಬುಕ್, ಪೆನ್ಸಿಲ್ ಅಂತಹ ವಸ್ತುಗಳನ್ನು ಕೊಡಿಸ್ಬೇಕು. ನಿಮ್ಮ ಮನೆಯಲ್ಲಿ ಸದಾಕಾಲ ಯಾವಾಗಲೂ ಕೂಡ ಒಂದು ದೇವರ ನಾದವನ್ನು ಕೇಳಬೇಕಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ವಿಷ್ಣು ಸಹಸ್ರನಾಮ ಕೇಳೋದ್ರ ಮೂಲಕ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನಕಾರಾತ್ಮಕ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ. ಮುಂದಿನ ರಾಶಿ, ಈ ರಾಶಿ ಚಕ್ರದವರಿಗೆ, ಮೀನ ರಾಶಿಯವರಿಗೆ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ಸುಖ ಶಾಂತಿಯಿಂದ ತುಂಬಿರುವಂತಹ ಜೀವನ ಸಿಗುತ್ತೆ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಮನೆ ಮತ್ತು ಮನಸ್ಸುಗಳಲ್ಲಿ ನಡೆಯುವಂತಹ ಬಹುದೊಡ್ಡದಾದ ಬದಲಾವಣೆಯನ್ನು ಯಾರೂ ಕೂಡ ತಪ್ಪಿಸೋಕೆ ಸಾಧ್ಯವಿಲ್ಲ. ಅದೃಷ್ಟ ಅನ್ನೋದು, ಅವಕಾಶ ಅನ್ನೋದು ಹುಡುಕಿಕೊಂಡು ಬರ್ತಾನೆ ಇರುತ್ತೆ. ನಿಮ್ಮ ಜೀವನದಲ್ಲಿ ಲಾಭವನ್ನು ತಂದುಕೊಡುತ್ತೆ. ಈ ಒಂದು ವಿಶೇಷವಾಗಿರುವಂತಹ ಅಮಾವಾಸ್ಯೆಯ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡ್ಕೊಳ್ಳೋಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ಮನೆಯನ್ನು ಸ್ವಚ್ಛ ಮಾಡುವಾಗ ಉಪ್ಪನ್ನು ಹಾಕಿ, ಅರಿಶಿಣವನ್ನು ಹಾಕಿ ಮನೆಯನ್ನು ಸ್ವಚ್ಛ ಮಾಡಿ, 2 ಅರಿಶಿಣದ ಕೊಂಬನ್ನು ಉಪ್ಪಿನ ಜೊತೆಗೆ ಇಟ್ಟು ಲಕ್ಷ್ಮೀ ದೇವಿಯ ಮುಂದೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾಗಿರುವಂತಹ ಸಜ್ಜಿಗೆಯನ್ನು, ತುಪ್ಪದಲ್ಲಿ ಮಾಡಿರುವಂತಹ ಸಜ್ಜಿಗೆಯನ್ನು ನೀವು ಕೊಡೋದ್ರಿಂದ, ಖಂಡಿತವಾಗಿ ನೈವೇದ್ಯ ಮಾಡೋದ್ರಿಂದ ತುಂಬಾ ಶುಭವಾಗುತ್ತೆ. ಹಾಗೆ ಗೋವಿನ ಪೂಜೆ ಮಾಡೋದನ್ನು ಮರಿಬೇಡಿ. ಈ ಒಂದು ದಿನ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಸಂಪೂರ್ಣವಾಗಿ ನಿಮ್ಮ ಲಾಭದಿಂದ ತುಂಬಿರುವಂತಹ ಒಂದು ತುಂಬಿರುವಂತಹ ಸಂದರ್ಭವನ್ನು ಸೃಷ್ಟಿ ಮಾಡಿಕೊಡುತ್ತೆ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವ ಅಂತ ನೋಡೋದಾದ್ರೆ, ಇಷ್ಟು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.